ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕದ ಇತಿಹಾಸದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿರುವ ಮೊದಲ ಮುಖ್ಯಮಂತ್ರಿಯಾದ ಕೆ. ಚೆಂಗಲಾರಾರೆಡ್ಡಿ ಅವರ ಐತಿಹಾಸಿಕ ಮನೆಯನ್ನು ನಿಮಗೆ ತೋರಿಸುವ ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ಮಿಸ್ ಮಾಡದೆ ಈ ವಿಡಿಯೋನ ಕಳೆಯುವವರೆಗೂ ನೋಡಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ನೀಡಿ. ಕೆ.ಸಿ. ರೆಡ್ಡಿಯವರು 1947 ರಿಂದ 1952 ರವರೆಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಪ್ರಜಾಪ್ರಭುತ್ವ ಆಡಳಿತದ ಅಡಿಪಾಯ ಹಾಕಿದ ಮಹಾನ್ ನಾಯಕರೆಂದು ಗುರುತಿಸಲ್ಪಟ್ಟಿದ್ದಾರೆ. ಅವರು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಜನಿಸಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಜನನಾಯಕನಾಗಿ ಪ್ರಸಿದ್ಧರಾಗಿದ್ದರು. ಈ ಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಕರ್ನಾಟಕದ ರಾಜಕೀಯ, ಸಾಮಾಜಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ನೆನಪಿಸುವ ಒಂದು ಅಮೂಲ್ಯ ಸ್ಮಾರಕವಾಗಿದೆ. ಈ ಮನೆಯ ಪ್ರತಿಯೊಂದು ಗೋಡೆ, ಕೊಠಡಿ ಮತ್ತು ಪೀಠೋಪಕರಣಗಳು ಒಂದು ಕಾಲದ ಇತಿಹಾಸವನ್ನು ಹೇಳುತ್ತವೆ. ನೀವು ನೋಡುತ್ತಿರುವ ಈ ವಿಶಾಲವಾದ ಆವರಣ ಪುರಾತನ ಶೈಲಿಯ ನಿರ್ಮಾಣ, ದೊಡ್ಡ ಕಿಟಕಿಗಳು ಮತ್ತು ಹಳೆಯ ಕಾಲದ ವಿನ್ಯಾಸಗಳು ಆ ಯುಗದ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಈ ಮನೆ ಇಂದಿಗೂ ತನ್ನ ಪಾರಂಪರಿಕ ಸೌಂದರ್ಯವನ್ನು ಉಳಿಸಿಕೊಂಡಿದೆ. ಕೆ.ಸಿ. ರೆಡ್ಡಿಯವರು ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದರೂ ತಮ್ಮ ಪರಿಶ್ರಮ, ನಾಯಕತ್ವ ಮತ್ತು ಜನಸೇವೆಯ ಮೂಲಕ ರಾಜ್ಯದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದರು. ಅವರ ಜೀವನಯಾನ ಇಂದಿನ ಯುವಕರಿಗೆ ಪ್ರೇರಣೆಯಾಗಿದೆ. ಈ ಮನೆಯೊಳಗೆ ನಡೆದು ಹೋಗುವಾಗ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯವರ ಜೀವನ ಶೈಲಿ, ಅವರ ಸರಳತೆ ಮತ್ತು ದೇಶ ಸೇವೆಯ ಮನೋಭಾವವನ್ನು ನಾವು ಅನುಭವಿಸಬಹುದು. ಇಂತಹ ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸ್ನೇಹಿತರೆ, ಈಗ ನಾನು ನಿಮಗೆ ತೋರಿಸೋದು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದಂಥ ಕೆ.ಸಿ. ರೆಡ್ಡಿ ಅಂದರೆ ಕೆ. ಚೆಂಗಲರಾಯ ರೆಡ್ಡಿ ಅವರ ಒಂದು ಸಮಾಧಿ. ಇವರೇ ನಮ್ಮ ಕರ್ನಾಟಕದ ಮೊದಲ ಚೀಫ್ ಮಿನಿಸ್ಟ್ರು. ನೋಡಿ, ಇದು ಕೋಲಾರ ಜಿಲ್ಲೆಯ KGF ತಾಲೂಕಿನ ಕ್ಯಾಸಂಬಳ್ಳಿಯಲ್ಲಿರುವಂಥದ್ದು. ನೋಡಿ, ಕಾಣಿಸ್ತಾ ಇದೆ ನೋಡಿ, ಅದೇ ನಮ್ಮ ಕರ್ನಾಟಕದ ಮೊದಲ ಚೀಫ್ ಮಿನಿಸ್ಟ್ರು
ಕೆ.ಸಿ. ರೆಡ್ಡಿ ಅವರ ಸಮಾಧಿ. ಇದೆಲ್ಲ ಬಂದ್ಬಿಟ್ಟು ಅವರ ವಂಶಸ್ಥರು. ಈಗ ನೀವು ನೋಡುತ್ತಿರುವುದು ಕ್ಯಾಸಂಬಳ್ಳಿಯಲ್ಲಿ ಅವರ ಸಮಾಧಿ. ಈಗಿನ ರಾಜಕಾರಣಿಗಳಿಗಾದರೆ ಎಷ್ಟು ವೈಭವದಿಂದ ಅರಮನೆಯ ಹಾಗೆ ಸಮಾಧಿಗಳನ್ನು ಕಟ್ಟುತ್ತಾರೆ. ಆದರೆ ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದ ಕೆ.ಸಿ. ರೆಡ್ಡಿ ಅವರ ಈ ಸಮಾಧಿ ನೋಡಿ ಹೇಗಿದೆ? ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯವರ ಈ ಐತಿಹಾಸಿಕ ಮನೆ ನಿಮಗೆ ಹೇಗನಿಸಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇತಿಹಾಸ, ಪರಂಪರೆ ಮತ್ತು ವಿಶೇಷ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಶೇಷ ವಿಡಿಯೋದಲ್ಲಿ ಭೇಟಿಯಾಗೋಣ.